ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಮಃ ತ್ರಿಪುರ ಸುಂದರಿಂ. ನಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮುದಾಯದ ಹೆಮ್ಮೆಯ ಪುತ್ರನಾಗಿ ಪ್ರಸ್ತುತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಲವಾರು ಖಾತೆಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಪ್ರೀತಿಯ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟಿಸಿ, ನಾಡಿನ ದೇಶದ ಪ್ರಧಾನಮಂತ್ರಿಗಳು ಬರ್ತಾ ಇರೋದ್ರಿಂದ ಅವ್ರು ಹೋಗಿದ್ದಾರೆ, ಅವ್ರು ನೆನಪು ಮಾಡಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಿಂತು ಸಂಘಟಿಸ್ತಾ ಇರ್ತಕ್ಕಂಥ ಜಯರಾಮ್ ರಾಯ್ಪುರ್ ಅವರು ಮತ್ತು ಅವರ ಸಂಘಟನೆಗೆ ಸಮುದಾಯದ ಪರವಾದ ಧನ್ಯವಾದಗಳು. ಈಗಾಗಲೇ ಜಿ ಟಿ ದೇವೇಗೌಡರು ಮಾತನಾಡಿದ್ದಾರೆ, ಬಚ್ಚೇಗೌಡರು ಮಾತನಾಡಿದ್ದಾರೆ, ಕುಸುಮಾ ಅವರು ಮಾತನಾಡಿದ್ದಾರೆ, ತಮಿಳುನಾಡಿನಿಂದ ಪ್ರಕಾಶ್ ಅವರು ಬಂದಿದ್ದಾರೆ. ಯಾರ ಹೆಸರಿನಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆಯೋ ಕಾರ್ಲೆ ಅವರು, ಅವರ ಸುಪುತ್ರ ಆಗಿರ್ತಕ್ಕಂಥ ಸುದರ್ಶನ್ ಕಾರ್ಲೆ ಅವರಿದ್ದಾರೆ. ವೇದಿಕೆಯಲ್ಲಿ ಹಲವಾರು ಗಣ್ಯಮಾನ್ಯರು ರಾಮಸ್ವಾಮಿ ಅವರಾದಿಯಾಗಿ ಆಗಮಿಸಿದಿರಿ. ನೀವೆಲ್ಲರನ್ನೂ ಕೂಡ ನೆನಪು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ 3 ದಿನಗಳ ಈ ಒಂದು ಎಕ್ಸ್ಪೋಗೆ ಬಂದಂಥ ಸಮುದಾಯದ ಎಲ್ಲ ಉದ್ಯಮ ಮಿತ್ರರೇ, ಉದ್ಯಮ ಒಕ್ಕಲಿಗರೇ, ಎಲ್ಲ ಆಸ್ತಿಕ ಮಹಾಶಯರೇ, ಮಾಧ್ಯಮದವರೇ, 22ನೇ ಇಸ್ವಿನಲ್ಲಿ ಪ್ರಾರಂಭ ಆದಂಥ ಇದು ಕೇವಲ 2 ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನು ವ್ಯಕ್ತ ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ ಕೃಷಿಗೆ ಮಾತ್ರ ಸೀಮಿತವಾಗಿದ್ದಂಥ ನಮ್ಮ ಸಮುದಾಯ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ತಾನು ಕೂಡ ಬದಲಾಗ್ತಾ ಇರ್ತಕ್ಕಂತಹದರ ವಿಚಾರವನ್ನು ಮನಗಂಡು ಈ ರೀತಿಯಾಗಿ ಒಟ್ಟಿಗೆ ಬರ್ತಾ ಇರ್ತಕ್ಕಂಥದ್ದು. ನಮಗೆ ಗೊತ್ತು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಸ್ಟ್ರಾಂಗೆಸ್ಟ್ ಅಂತ ಒಂದು ಮಾತನ್ನ ಕೇಳಿದ್ವಿ ಚಾರ್ಲ್ಸ್ ಡಾರ್ವಿನ್ ವಿಚಾರದಲ್ಲಿ. ಯಾವುದು ತುಂಬ ಬಲಾಢ್ಯವಾಗಿರುತ್ತೋ ಅದು ದೀರ್ಘಕಾಲ ಬಾಳುತ್ತೆ, ಸದಾಕಾಲ ಬಾಳುತ್ತೆ ಅಂತ. ಆದರೆ ಬದಲಾಗ್ತಾ ಇರ್ತಕ್ಕಂಥ ದಿನಗಳಲ್ಲಿ ಯಾವುದೂ ಕೂಡ ಸ್ಥಿರವಲ್ಲ. ಬದಲಾಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ತನ್ನನ್ನು ತಾನು ಯಾರು ಬದಲಾಯಿಸಿಕೊಂಡು ಒನ್ ಹೂ ಈಸ್ ಗೋಯಿಂಗ್ ಟು ಅಡಾಪ್ಟ್ ಹಿಮ್ಸೆಲ್ಫ್ ಇನ್ ಟು ದ ಚೇಂಜಿಂಗ್ ಸಿನೇರಿಯೋ, ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ ಆಫ್ ದ ಚೇಂಜ್, ಓನ್ಲಿ ಒನ್ ಸಚ್ ಪರ್ಸನ್ ಆರ್ ಆರ್ಗನೈಜೇಷನ್ ಆರ್ ಸಿಸ್ಟಮ್ ಈಸ್ ಗೋಯಿಂಗ್ ಟು ಬಿ ಸರ್ವೈಡ್ ಫಾರ್ ಲಾಂಗ್ ಟೈಮ್. ಇವತ್ತು ನಾವು ಕೃಷಿಗೆ ಮಾತ್ರ ಸೀಮಿತವಾಗಿದ್ದಂಥ ನಮ್ಮ ಸಮುದಾಯ ಬಹಳ ಕಾಲದಿಂದ ಬದಲಾದ ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಳುವ ಸಂದರ್ಭ ಬಂದಾಗ ನಮ್ಮ ಸಮುದಾಯ ಉಳುವವರೆಲ್ಲರೂ ಒಕ್ಕಲಿಗರೇ ಆದ್ರೂ ಕೂಡ ಉಳುವವರು ಮಾತ್ರ ಒಕ್ಕಲಿಗರು ಅಂತ ಅನಿಸ್ಕೊಂಡಂತಹ ಒಕ್ಕಲಿಗ ಸಮುದಾಯ ಆ ಕಾಲಘಟ್ಟದಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುವ ಸಂದರ್ಭ ಬಂದಾಗ ಯಾವ ಲಾಂಛನವನ್ನು ನಮ್ಮ ಫಸ್ಟ್ ಸರ್ಕಲ್ಗೆ ಇಟ್ಟುಕೊಂಡಿದ್ದಾರೋ ರಾಜ್ಯವನ್ನು ಕೂಡ ಆಳಿದಂತಹದ್ದು. ಜಯರಾಮ್ ರಾಯ್ಪುರ್ ಅವರು ಸದಾ ಹೇಳ್ತಾರೆ 650 ವರ್ಷಗಳು ಆಳಿದ್ವಿ ಅಂತ. ಆದರೆ ನಮಗವ್ರಿಗೂ ಸ್ವಲ್ಪ ಡಿಸ್ಪ್ಯೂಟ್ ಇದೆ, ಸುಮಾರು 850 ವರ್ಷ ಆಳಿದ್ವಿ ಅಂತ ನಾವು ಹೇಳ್ತೇವೆ, ಅವರು 650 ವರ್ಷ ಅಂತ. ನಂತರದಲ್ಲಿ ಅದೇ ಪರಂಪರೆಯಲ್ಲಿ ಮುಂದುವರೆದು ಬಂದಂತಹ ನಮ್ಮ ಕೆಂಪೇಗೌಡರು ಕೂಡ ಇದೇ ಸಾಮ್ರಾಜ್ಯದ ಮುಂದುವರಿಕೆಯ ಭಾಗವಾಗಿ ಬಂದಂತಹವರು. ತಲಕಾಡು ಗಂಗರಸರು ತಲಕಾಡು ಸಾಮ್ರಾಜ್ಯವನ್ನು ರಾಜಧಾನಿ ಮಾಡಿಕೊಂಡ್ರು ಅಂತಕ್ಕಂಥದ್ದು ಕೊನೆ ಇದ್ದದು. ಆದರೆ ತಲಕಾಡು ರಾಜಧಾನಿ ಆಗೋದಕ್ಕೆ ಪೂರ್ವದಲ್ಲಿ
ಗಂಗ ಸಾಮ್ರಾಜ್ಯದ ರಾಜಧಾನಿ ಆಗಿದ್ದಂತಹದ್ದು ಯಾವುದು? ನಮ್ಮ ಸಮುದಾಯದ ಒಕ್ಕಲಿಗ ಬಂಧುಗಳು ರಾಜ್ಯವನ್ನು ಆಳುವ ಸಂದರ್ಭ ಬಂದಾಗ, ರಾಜ್ಯವನ್ನು ಕಟ್ಟಿದಾಗ ಮೊದಲ ರಾಜಧಾನಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಪ್ರಾಂತ್ಯ ಆಗಿತ್ತು. 250-300 ವರ್ಷಗಳ ನಂತರದಲ್ಲಿ ಕಾರಣಾಂತರದಿಂದ ಅದು ತಲಕಾಡಿಗೆ ಶಿಫ್ಟ್ ಆದದ್ದು. ಅವತ್ತಿಗೆ ಇವತ್ತು ಬೇರೆ ಬೇರೆ ಮಾಡಿ ನೋಡುವ ಉಪಜಾತಿಗಳು ಉಪಪಂಗಡಗಳು ಯಾವೂ ಕೂಡ ಇರಲಿಲ್ಲ. ಇದ್ದಂತಹದ್ದು ಒಂದೇ ಜಾತಿ, ಯಾವುದು? ಒಕ್ಕಲಿಗ ಜಾತಿ. ಹಾಗಾಗಿ ನಮ್ಮ ಗಂಗರಸರು ಗಂಗಾ ಸಾಮ್ರಾಜ್ಯ ಇದ್ದ ಕಾಲಕ್ಕೆ ಯಾವ ಉಪಪಂಗಡಗಳ ಹೆಸರಿರಲಿಲ್ಲ. ನಮ್ಮ ಸಾಮ್ರಾಜ್ಯ ಪ್ರಾರಂಭ ಆದದ್ದು ಕೋಲಾರದಿಂದ. ಯಾವತ್ತಿಗೆ ಎಲ್ಲರೂ ಕೂಡ ಒಂದೇ ಆಗಿದ್ದಂಥ ಸಂದರ್ಭ. ಈಗ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಈಗಲೂ ಕೂಡ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಉದ್ಯಮದ ಹೆಸರಿನಲ್ಲಿ ಒಂದಾಗ್ತಾ ಇರ್ತಕ್ಕಂಥದ್ದು ಸಂತೋಷ. ನಾವು ಇಂದು ಕೇವಲ ಕೃಷಿಗೆ ಮಾತ್ರ ಸೀಮಿತ ಅಂತ ಭಾವಿಸಿದ್ದೇ ಆದರೆ ಖಂಡಿತ ಹಾಳಾಗ್ತೇವೆ. ಇಂಡಸ್ಟ್ರಿಯಲೈಸೇಷನ್ ಆದ ಸಂದರ್ಭದಲ್ಲಿ ಒಂದು ಘೋಷವಾಕ್ಯ ಇತ್ತು, ಯು ಇಂಡಸ್ಟ್ರಿಯಲೈಸ್ ದ ಕಂಟ್ರಿ ಆರ್ ಯು ವಿಲ್ ಪೆರಿಸ್ ಅಂತ. ಇಫ್ ಯು ವುಡ್ ಲೈಕ್ ಟು ಫ್ಲರಿಶ್, ಇಂಡಸ್ಟ್ರಿಯಲೈಸ್. ಇಫ್ ನಾಟ್, ಯು ಆರ್ ಗೋಯಿಂಗ್ ಟು ಬಿ ಪೆರಿಶ್ಡ್. ಈಗ ಅದೇ ಮಾತನ್ನು ನಾವು ನೋಡೋದೇ ಆದರೆ ನಮ್ಮತನದ ವ್ಯವಸಾಯದ ಉದ್ದಿಮೆಯನ್ನು ಜೊತೆಯಲ್ಲಿ ಇಟ್ಕೊಳ್ಳೋದ್ರ ಜೊತೆಯಲ್ಲೇ ಬದಲಾಗ್ತಾ ಇರ್ತಕ್ಕಂಥ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಬದುಕನ್ನು ಕೂಡ ವಿಸ್ತರಿಸ್ಕೊಳ್ಳೋದಲ್ಲೇ ಹೋದದ್ದೇ. ಆದರೆ ಇವತ್ತು ನೋಡಿ ಎಷ್ಟೆಲ್ಲ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರಿ. ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗಲೂ ಕೂಡ ಒಂದು ಮಾತನ್ನು ಅವ್ರು ಸದಾ ಹೇಳ್ತಿದ್ರು, ನಮ್ಮ ದೇಶಕ್ಕೆ ನಿಮ್ಮ ದೇಶದ ಧರ್ಮ ಸಂದೇಶಕರು ಬೇಕಾಗಿಲ್ಲ. ವಿ ಡೋಂಟ್ ವಾಂಟ್ ರಿಲಿಜಿಯಸ್ ಸ್ಪಿರಿಚುವಲ್ ಪ್ರೀಚರ್. ನಿಮಗೇನಾದರೂ ನಮ್ಮ ದೇಶದ ಮೇಲೆ ನಿಮಗೆ ಕನಿಕರ ಇದ್ದರೆ, ಕರುಣೆ ಇದ್ದರೆ, ಪ್ಲೀಸ್ ಯು ಸೆಂಡ್ ಸಮ್ ಇಂಡಸ್ಟ್ರಿಯಲಿಸ್ಟ್. ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಕೈಗಾರಿಕೆಯನ್ನು ಸ್ಥಾಪಿಸುವ ಯೋಜನೆಯುಳ್ಳ ವ್ಯಕ್ತಿಗಳು ಬೇಕು, ಟೆಕ್ನೋಕ್ರಾಟ್ಸ್ ಬೇಕು, ಎಂಜಿನಿಯರ್ಸ್ ಬೇಕು, ಸೈಂಟಿಸ್ಟ್ಗಳು ಬೇಕು. ಅಂತಹವರನ್ನು ನಮ್ಮ ದೇಶಕ್ಕೆ ಕಳಿಸ್ಕೊಡಿ. ನಿಮ್ಮ ಧರ್ಮವನ್ನು ಹೇಳ್ತಕ್ಕಂಥ ಧಾರ್ಮಿಕ ಮುಖಂಡರುಗಳು ನಮಗೆ ಬೇಕಾಗಿಲ್ಲ. ಕಾರಣ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಧರ್ಮ ಗೊತ್ತಿದೆ ಅಂತ. ಈಗ ಇದೇ ಮಾತನ್ನು ನಾವು ಇಲ್ಲಿ ಸ್ಮರಿಸ್ಕೊಳ್ಳೋದೇ ಆದರೆ ನಮ್ಮ ಸಮುದಾಯ ಸದಾಕಾಲ ಇದೇ ರೀತಿ ಉಳಿಬೇಕು ಅಂತಂದರೆ ನಾವು ಕೂಡ ಇಂಡಸ್ಟ್ರಿಯಲಿಸ್ಟ್ ಆಗಬೇಕಾಗುತ್ತೆ. ಜೊತೆಗೆ ಉದ್ಯಮವನ್ನು ಕೊಡ್ತಕ್ಕಂಥ ಪ್ರಭುಗಳಾಗಬೇಕಾಗುತ್ತೆ. ಒಂದು ಕಾಲದಲ್ಲಿ ಅನ್ನವನ್ನು ದುಡಿದು ನಾಡಿಗೆಲ್ಲ ಅನ್ನವನ್ನು ಹಂಚುತ್ತಾ ಇದ್ವಿ, ಕೊಡ್ತಾ ಇದ್ವಿ. ಈಗ ನಮ್ಮ ಗೌಡ್ರು ಹೇಳ್ತಿದ್ರು, ಜಿ ಟಿ ದೇವೇಗೌಡರು, ಗೌಡ ಅಂತ ಹೆಸರನ್ನ ಇಟ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಕಾಲ ಬಂದಿದೆ ಅಂತ. ಸಾಮಾನ್ಯವಾಗಿ ಹಿಂದೆ ಮುಂದೆ ನೋಡುವ ಕಾಲ ಯಾವಾಗ ಬರುತ್ತೆ? ಬೇರೆಯವ್ರ ಹತ್ರ ಕೈ ಚಾಚಬೇಕಾದ ಸಂದರ್ಭ ಬಂದಾಗ, ಅವರ ಹಂಗಿನಲ್ಲಿ ಇರಬೇಕಾದ ಸಂದರ್ಭ ಬಂದಾಗ ನಾನು ನನ್ನ ಹೆಸರನ್ನ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಬೇಕಾಗತ್ತೆ, ನನ್ನ ಜಾತಿಯ ಹೆಸರನ್ನ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಬೇಕಾಗುತ್ತೆ, ನನ್ನ ಧರ್ಮದ ಹೆಸರನ್ನ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಯಾವಾಗ ಬೇರೆಯವರ ಮೇಲೆ ಅವಲಂಬನೆ ಹೆಚ್ಚು ಆದಾಗ, ಅವರ ಮರ್ಜಿನಲ್ಲಿ ಬದುಕಬೇಕಾದ ಸಂದರ್ಭ ಬಂದಾಗ ಆ ಭಾವನೆ ಬರ್ತದೆ. ಒಂದು ಕಾಲದಲ್ಲಿ ಆ ಭಾವನೆ ಇರಲಿಲ್ಲ. ಯಾಕೆಂದರೆ ಸುಮಾರು 24-25 ಜಾತಿಯವರಿಗೆ ನಾವು ದುಡಿದು ಕೊಡುವ ನಾಯಕನ ಸ್ಥಾನದಲ್ಲಿದ್ದ, ಗೌಡ ಸ್ಥಾನದಲ್ಲಿದ್ದರಿಂದ ಆಗ ಗೌಡ ಅಂತಕ್ಕಂಥ ಹೆಗ್ಗಳಿಕೆ ಇತ್ತು. ಆದರೆ ಸ್ವಲ್ಪ ಅದು ಡಿಪ್ ಆಯಿತು. ಕಾರಣ ಕೆಲಸಕ್ಕೆ ಬೇರೆಯವ್ರ ಹತ್ರ ಹೋಗಬೇಕು, ಹಣಕ್ಕೆ ಬೇರೆಯವ್ರ ಹತ್ರ ಹೋಗಬೇಕು, ಮತ್ತು ಸ್ಥಾನಮಾನಗಳಿಗೆ ಬೇರೆಯವ್ರ ಕಡೆಗೆ ಹೋಗಬೇಕು ಅಂದಾಗ ನಾನು ಗೌಡ ಅಂತ ಹೆಸರನ್ನ ಸ್ವಲ್ಪ ಹಿಂದೆ ಮಾಡ್ಕೋಬೇಕು, ನನ್ನ ಜಾತಿಯನ್ನು ಸ್ವಲ್ಪ ಹಿಂದಕ್ಕೆ ಮಾಡಿಕೊಡ್ಬೇಕು. ಅದು ಆಗಬಾರ್ದು ಅಂತಂದರೆ ಸದಾ ಕಾಲದಲ್ಲಿಯೂ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟಕ್ಕೆ ನಮ್ಮನ್ನು ಕೂಡ ಬದಲಾಯಿಸಿಕೊಂಡು ಎಲ್ಲ ಕಾಲದಲ್ಲಿ ಕೊಡುವ ಭಾವನೆಯನ್ನೇ ನಾವು ಇಟ್ಟುಕೊಂಡು, ಕೊಡುವ ಸ್ಥಾನವನ್ನೇ ನಾವು ಇಟ್ಟುಕೊಂಡಾಗ ನಮ್ಮ ಹೆಸರನ್ನ ನಾವು ಇಟ್ಟುಕೊಂಡ್ರೆ ಬೇರೆಯವ್ರಿಗೂ ಕೂಡ ಅದು ಖುಷಿ ಅನಿಸುತ್ತೆ. ಗೌಡ್ರ ಹತ್ರ ಹೋಗಿದ್ವಿ, ಹೆಸರು ಹೇಳೋದೇ ಇಲ್ಲ. ಅವಾಗೆಲ್ಲ ಹೋಗಿದ್ವಿ, ಗೌಡ್ರ ಮನೆಗೆ ಹೋಗಿದ್ವಿ, ಗೌಡ್ರ ಹತ್ರ ಹೋಗಿದ್ವಿ ಅಂತ ಒಂದು ಭಾವನೆ ಬರ್ತದೆ. ಇದು ಆಗಬೇಕು ಅಂತಂದರೆ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಕಾಲ, ಎಜುಕೇಷನ್ನಲ್ಲಿ ನಾವು ಮುಂದೆ ಬರಬೇಕಾಗುತ್ತೆ, ಉದ್ಯಮ ಕ್ಷೇತ್ರದಲ್ಲಿ ಮುಂದೆ ಬರಬೇಕಾಗುತ್ತೆ, ರಾಜಕಾರಣ ಕ್ಷೇತ್ರದಲ್ಲಿ ಸದಾ ಕಾಲದಲ್ಲಿ ಕೂಡ ನಾವು ಮುಂದೆ ಇರಬೇಕಾಗುತ್ತೆ. ಅಂದರೆ ಬೇರೆಯವ್ರನ್ನ ತುಳಿದು ಮುಂದೆ ಬರಬೇಕು ಅಂತಲ್ಲ, ಅವಕಾಶ ನಮಗೆ ಇರಬೇಕಾದ ಸಂದರ್ಭದಲ್ಲಿ ನಾವು ಮುಂದೆ ಬಂದರೆ ಆಗ ನಾವು ಗೌಡ ಅಂತ ಹೆಸರು ಇಟ್ಕೊಳ್ಳಿಕ್ಕೂ ಏನು ಹಿಂಜರಿಬೇಕಾಗಿಲ್ಲ, ಒಕ್ಕಲಿಗ ಅಂತ ಹೇಳ್ಕೊಳ್ಳಿಕ್ಕೂ ಹಿಂಜರಿಬೇಕಾಗಿಲ್ಲ. 4 ಜನಗಳಿಗೆ ಕೊಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮವರು ಇವಾಗ ಎಲ್ಲ ಕಡೆ ಕೂಡ ಪಸರಿಸ್ತಾ ಇದ್ದಾರೆ. ಕಾಲ ತುಂಬ ಕಡಿಮೆ ಇದೆ. ಕಾರಣ ಏನು ಅಂತಂದರೆ
ಒಟ್ಟು ಕೇವಲ ಒಕ್ಕಲಿಗರಿಗೆ ಅಥವಾ ಇನ್ನೊಂದು ಜಾತಿಗೆ ಅಷ್ಟೇನೇ ಕಳಂಕ ಅಲ್ಲ. ಬದಲಾಗ್ತಾ ಇರ್ತಕ್ಕಂಥ ಕಾಲಮಾನ ಯಾವುದಪ್ಪ ಅಂತಂದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗ್ ಇವು ಮತ್ತು ರೋಬೋಟಿಕ್ ಇಂಡಸ್ಟ್ರಿ ಎಲ್ಲ ಕಡೆ ಕೂಡ ಬರ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ನಾವು ಇವತ್ತಲೂ ಕೂಡ ಎಚ್ಚೆತ್ತುಕೊಳ್ಳದಲೇ ಹೋದದ್ದೇ ಆದರೆ ಕಷ್ಟ ಬರ್ತದೆ. ರೋಬೋಟ್ಗಳ ಜೊತೆಯಲ್ಲಿ ಈಗ ಜಾತಿಗಳು ಧರ್ಮಗಳ ಮಧ್ಯದಲ್ಲಿ ಸಂಘರ್ಷಗಳು ಅಥವಾ ಪೈಪೋಟಿ ಇದೆ. ಆದರೆ ಮುಂದೆ ಬರ್ತಕ್ಕಂಥ ದಿನಗಳು ಹೇಗಿದ್ದಾವೆ ಅಂತಂದರೆ ಯಂತ್ರ ಮಾನವರ ಜೊತೆ ಜೀವಂತ ಮಾನವ ಯುದ್ಧ ಮಾಡಬೇಕಾದಂಥ ಸಂದರ್ಭ ಅಥವಾ ಅವುಗಳ ಜೊತೆಯಲ್ಲಿ ಕಂಪೀಟ್ ಮಾಡಬೇಕಾದಂಥ ಸಂದರ್ಭ ಬರ್ತಾ ಇರ್ತಕ್ಕಂಥದ್ದು ಈ ದಿನಮಾನದಲ್ಲಿ ನಮ್ಮವರು ಎಚ್ಚೆತ್ತುಕೊಂಡು ಎಲ್ಲ ಕ್ಷೇತ್ರದಲ್ಲಿ ಕೂಡ ತಾವು ತಮ್ಮ ಇರುವಿಕೆಯನ್ನು ಪ್ರತಿಷ್ಠಾಪಿಸಿದ್ದೇ ಆದರೆ ಆಗ ನಮ್ಮ ಇರುವಿಕೆ, ನನ್ನ ಸಮುದಾಯ, ನನ್ನ ಹೆಸರು, ನಮ್ಮ ಸ್ವಾಭಿಮಾನ ಯಾವುದಕ್ಕೂ ಕೂಡ ಧಕ್ಕೆ ಬಾರದ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹದ್ರ ಕಡೆ ಹೋಗಲಿಕ್ಕೆ ಇಂತಹ ಹಲವಾರು ಕ್ಷೇತ್ರಗಳು ಬೇಕಾಗಿದೆ. ಅದನ್ನು ಇವತ್ತು ವ್ಯಕ್ತ ಮಾಡಿದ್ದಾರೆ. ಉದ್ಯಮ ಕ್ಷೇತ್ರ ಅಂತ ತಕ್ಷಣ ಕೇವಲ ಇಂಡಸ್ಟ್ರಿಯಲಿಸ್ಟ್ ಅಷ್ಟೇ ಅಲ್ಲ, ಯಾರ್ಯಾರು ತನ್ನ ಬದುಕಿನ ಹೊರತಾಗಿ ಬೇರೆಯವರ ಮುಂದೆ ಕೈ ಚಾಚೋದು ಬಿಟ್ಟು 4 ಜನಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥದ್ದು, ಅದು ಎಜುಕೇಷನ್ ಸೆಕ್ಟರ್ ಇರ್ಬೋದು, ಹೆಲ್ತ್ ಕೇರ್ ಸೆಕ್ಟರ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಯಾವುದೇ ಸೆಕ್ಟರ್ನಲ್ಲೂ ಕೂಡ ವಲಯದಲ್ಲಿಯೂ ಕೂಡ ನಮ್ಮನ್ನು ನಾವು ಎಚ್ಚೆತ್ತುಕೊಂಡದ್ದೇ ಆದರೆ ಕೇವಲ ನಾನು ದುಡಿದು 4 ಜನಗಳನ್ನು ನಮ್ಮ ಮನೆಯವ್ರನ್ನ ಸಾಕೋದು ಅಷ್ಟೇ ಅಲ್ಲದೇ 100 ಜನಗಳಿಗೆ ಎಜುಕೇಷನ್ನ ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಟ್ಟದ್ದೇ ಆದರೆ 1000 ಜನಗಳಿಗೆ ತಲುಪತಕ್ಕಂಥ ಶಕ್ತಿ ಬರ್ತದೆ. ಅಂತಹದ್ದು ಆಗಲಿಕ್ಕೋಸ್ಕರ ಸ್ವಲ್ಪ ಈ ಕನೆಕ್ಟಿವಿಟಿ, ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೇವಲ್ಲ, ಈ ಕನೆಕ್ಟಿವಿಟಿ ಆದದ್ದೇ ಆದರೆ ನಾವಾಗಿ ಐಲ್ಯಾಂಡ್ಸ್ಗಳ ರೀತಿಯಲ್ಲಿ ಬದುಕಿದ್ದೇ ಆದರೆ ಪ್ರತಿಭೆಯನ್ನು ಸಾರುವ ಮಟ್ಟದಲ್ಲಿ ಐಲ್ಯಾಂಡ್ಸ್ಗಳಾಗಬೇಕು. ಆದರೆ ಸಮಾಜಕ್ಕೆ ಸೇವೆಯನ್ನು ಮಾಡುವ ಸಂದರ್ಭ ಬಂದಾಗ ಈ ಎಲ್ಲ ಐಲ್ಯಾಂಡ್ಗಳು ಕೂಡ ಕನೆಕ್ಟ್ ಆದದ್ದೇ ಆದರೆ ಇದೇ ಒಂದು ಸಾಗರ ಅಥವಾ ಸರೋವರ, ಸಮುದ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಮುದ್ರ ಆಗಬೇಕು ಅಂತಂದರೆ ಎಲ್ಲ ಐಲ್ಯಾಂಡ್ಗಳು ಕೂಡ ಕನೆಕ್ಟ್ ಆಗಬೇಕು. ಆ ಐಲ್ಯಾಂಡ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಕೆಲಸವೇ ಇದು ಫಸ್ಟ್ ಸರ್ಕಲ್ ಹೆಸರಿನಲ್ಲಿ ಬಂದಿರತಕ್ಕಂಥ, ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಬಹು ಪ್ರಮುಖವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಉಳಿಸಿ ಬೆಳೆಸೋಣ. ನಮ್ಮನ್ನು ನಾವು ಬದಲಾಗ್ತಕ್ಕಂಥ ಕಾಲಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗೋಣ. ಒಂದು ಕಾಲದಲ್ಲಿ ಡೈನೋಸಾರಸ್ಸು, ರೈನೋಸಾರಸ್ಸು ಈ ಭೂಮಿಯನ್ನು ಆಳಿದಂಥ ದೊಡ್ಡ ದೊಡ್ಡ ಪ್ರಾಣಿಗಳು, ಆದರೆ ಇವತ್ತು ಅಸ್ತಿತ್ವದಲ್ಲಿ ಅವು ಇಲ್ಲ. ಯಾಕೆ ಅಂತಂದರೆ ಬದಲಾಗ್ತಕ್ಕಂಥ ಕಾಲಕ್ಕೆ ತಮ್ಮನ್ನು ತಾವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ವಿಫಲ ಆದೋ ಇವತ್ತು ಸರ್ವನಾಶ ಆಗಿ ಹೋಗಿದ್ದಾವೆ. ಅದೇ ರೀತಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ದಲೇ ಹೋದದ್ದೇ ಆದರೆ, ನಮ್ಮನ್ನು ನಾವು ಎತ್ತರಿಸ್ಕೊಳ್ದಲೇ ಹೋದದ್ದೇ ಆದರೆ ನಾವು ಎಲ್ಲೋ ಒಂದು ಕಡೆ ಮೂಲೆಗೆ ಹೊರಟೋಗಿ ಬೇರೆಯವರ ಪಾದಕ್ಕೆ ನಾವು ಸಿಗಾಕೊಳ್ಬಿಡ್ತೇವೆ. ಆಗಬಾರ್ದು ಅಂತಂದರೆ ಈ ಒಂದು ರೀತಿಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಬೆಳೆಸ್ಕೊಳ್ಳೋಣ, 4 ಜನಗಳಿಗೆ ಸಹಾಯವನ್ನು ಮಾಡೋಣ. ಒಬ್ಬ ಒಕ್ಕಲಿಗ ಉದ್ಯಮಿ ಅಸ್ತಿತ್ವಕ್ಕೆ ಬಂದದ್ದೇ ಆದರೆ ಕೇವಲ ಒಕ್ಕಲಿಗರೇ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಏನಿಲ್ಲ. ಹೌದು, ನಾವು ಏನಾದರೂ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಪರ್ಚೇಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗಿವ್ ದ ಪ್ರಿಫರೆನ್ಸ್ ಫಾರ್ ಅವರ್ ಪೀಪಲ್. ಅಟ್ ದ ಸೇಮ್ ಟೈಮ್ ನಮಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಬೇಕಾದಂಥ ಕೌಶಲ್ಯ ಇಲ್ಲದಿರ್ತಕ್ಕಂಥ ನಮ್ಮ ಮಕ್ಕಳಿಂದಲೇ ಇರ್ಬೋದು, ಆಗ ಬೇರೆಯವ್ರಿಗೂ ಕೂಡ ಉದ್ಯೋಗ ಕೊಡ್ತೇವೆ. ನಿಮ್ಮ ಮಠ ಅಥವಾ ನಮ್ಮ ಸಮುದಾಯದಲ್ಲಿ ಒಂದು ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದರೆ ಅಲ್ಲಿ ಬಂದು ಓದ್ತಕ್ಕಂಥವ್ರು 75-80% ನಮ್ಮ ಸಮುದಾಯದವ್ರು ಇರ್ಬೋದು. ಆದರೆ ಒಂದು 20-25% ಬೇರೆ ಧರ್ಮದ, ಬೇರೆ ಜನಾಂಗದವ್ರಿಗೂ ಕೂಡ ಅವಕಾಶ ಇದ್ದೇ ಇರ್ತದೆ. ಈ ದೃಷ್ಟಿಯಿಂದ ಈ ರೀತಿಯ ಉದ್ಯಮವನ್ನು ಸ್ಥಾಪಿಸ್ತಕ್ಕಂಥ ಮತ್ತು ಎಲ್ಲರಿಗೂ ಕೂಡ ಕೆಲಸವನ್ನು ಕೊಡ್ತಕ್ಕಂಥ ಸಂಖ್ಯೆ ಹೆಚ್ಚು ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಎಲ್ಲ ಕಾರ್ಯಕ್ರಮಗಳು 3 ದಿನಗಳ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ರಾಯ್ಪುರ ಅವರ ಜಯರಾಮ್ ಅವರ ಹತ್ರ ನಾನು ಮಾತನಾಡಿದ್ದೇನೆ. ಎಲ್ಲರನ್ನು ಕೂಡ ಮಠಕ್ಕೆ ಮತ್ತೊಮ್ಮೆ ಮುಖ್ಯವಾಗಿ ಯಾರ್ಯಾರು ಬಂದು ಸ್ಥಾಪಿಸಿದ್ರೋ ಅವ್ರನ್ನ ಕರೆಸಿ ಮತ್ತೊಂದು ಬ್ರೈನ್ ಸ್ಟಾರ್ಮಿಂಗ್ ಪ್ರೋಗ್ರಾಮನ್ನು ಮಾಡೋಣ ಅಂತ ಹೇಳಿದರೆ, ಜಯರಾಮ್ ರಾಯ್ಪುರ್ ಈ ವಿಚಾರವನ್ನು ಒಪ್ಪಿಕೊಂಡು ಆ ಕೆಲಸವನ್ನು ಮಾಡೋಣ ಅಂತ ಹೇಳಿದರೆ ತಮ್ಮ ಸಂಗಡಿಗರನ್ನ ಜೊತೆಯಲ್ಲಿ ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರೊಬ್ಬ ಗೌರ್ಮೆಂಟ್ ಆಫೀಸರ್ ನಿಮಗೆ ಗೊತ್ತಿದೆ. ಯಾವುದಾದ್ರು ರಾಜಕಾರಣದಲ್ಲಿರ್ತಕ್ಕಂಥವ್ರನ್ನ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ಅವರಿಗೆ ಕಂಪ್ಯಾಟಿಬಲ್ ಆಗಲಿಲ್ಲ ಅಂತಂದು ಸ್ವಲ್ಪ ತಲೆಮರೆಸ್ಕೊಂಡು ಓಡಾಡ್ತಿರ್ತಾರೆ. ಅದರಲ್ಲಿ ಕೂಡ ಅಧಿಕಾರ ವರ್ಗದಲ್ಲಿ ಬಂದ ಸಂದರ್ಭದಲ್ಲಿ ಒಂದು ನಾಡಾಳುವ ಅಧಿಕಾರ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಜಾತಿಗೆ ಸಂಬಂಧಿಸಿದ ವಿಚಾರವನ್ನು ಮಾತನಾಡಬೇಕು, ಸಂಘಟಿಸಬೇಕು ಅಂದಾಗ ಅವರಂತೂ ಜಾಸ್ತಿ ತಲೆಮರೆಸ್ಕೊಂಡು ಓಡಾಡ್ತಕ್ಕಂಥದ್ದು. ಅಂತಹದ್ರಲ್ಲಿ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿ, ಬಿಕಾಸ್ ಈಸ್ ಅನ್ IRS ಆಫೀಸರ್, ಅದ್ರಾಗೂ
ತುಂಬ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಮಿಷನರ್ ಆಗಿದ್ದಂಥವರು ಭಾಳಷ್ಟು ಹಿರಿಯ ಅಧಿಕಾರಿ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂರು ವಿಚಾರಗಳ ಸಂವೇದನಾಶೀಲವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಸಂವಿಧಾನಕ್ಕೆ ಶಕ್ತಿನ ಸಮುದಾಯಕ್ಕೆ ಶಕ್ತಿನ ತುಂಬತಕ್ಕಂಥ, ಸ್ವಾಭಿಮಾನವನ್ನು ತುಂಬತಕ್ಕಂಥ, ಜೊತೆಗೆ ನಮ್ಮ ಪ್ರಜ್ಞೆಯನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಕಾಳಜಿಯನ್ನು ನಾವು ಒಪ್ಪಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಾವು ನಿಲ್ಲಬೇಕಾಗುತ್ತೆ. ಬೇಕಾಗಿರ್ತಕ್ಕಂಥ ಸಪೋರ್ಟ್ ಸಿಸ್ಟಮ್ನ ನಾವು ಇಕಾಲಜಿಕಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಜಯರಾಮ್ ರಾಯ್ಪುರ್ ಅವರು ಅವರ ಈ ಒಂದು ಶ್ರಮ ಮತ್ತು ಪರಿಶ್ರಮಕ್ಕೆ ಶ್ರೀಮಠದ ಮತ್ತು ಸಮುದಾಯದ ಪೂರ್ಣ ಸಹಕಾರ ಸದಾಕಾಲದಲ್ಲೂ ಕೂಡ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಹೇಳ್ತಾ ಇದ್ರು, ಈ ಕಾರ್ಯಕ್ರಮನ ಕಳೆದ 1 ತಿಂಗಳಿಂದನೇ ಮಾಡಬೇಕಾಗಿತ್ತು. ಆದರೆ 4 ಕಾರಣಗಳಿಗೋಸ್ಕರ ಯಾವ ಮಾತುಗಳನ್ನ ನಾನೀಗ ಪ್ರಸ್ತಾಪ ಮಾಡಿದ್ನೋ, ಜಾಗ ಸಿಗ್ತಕ್ಕಂತಹ ವ್ಯವಸ್ಥೆಯಲ್ಲಿ ಅದೆಷ್ಟು ಸಮಸ್ಯೆ ಆಗುತ್ತೆ ಅಂತ ಅವರು ವ್ಯಕ್ತ ಮಾಡಿದರು. ಅದನ್ನು ನಾನು ವಿಸ್ತೃತವಾಗಿ ಇಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಕೇಳ್ಕೊಂಡದ್ದು ಇಷ್ಟೇನೆ, ನಾವು ಎಲ್ಲೆಲ್ಲಿಯೂ ಹೋಗಿ ಯಾರ್ಯಾರ ಹತ್ರ ಪರ್ಮಿಷನ್ಗೆ ಅಪ್ಲೈ ಮಾಡಿ ತಿಂಗಳುಗಟ್ಟಲೆ ನಾವು ಸಮಯವನ್ನು ವೇಸ್ಟ್ ಮಾಡೋ ಬದಲು ನಮ್ಮ ಮಠದ ವಲಯದಲ್ಲಿಯೇ ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾದರೆ ನಾವು ಯಾವಾಗ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನಿಸುತ್ತೋ ತಕ್ಷಣವೇ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇಂಥದ್ದೊಂದು ವ್ಯವಸ್ಥೆಯನ್ನು ಪ್ಲೀಸ್ ಬೇಗ ಸೃಷ್ಟಿ ಮಾಡಿ, ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಆದಷ್ಟು ಬೇಗ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಯೋಗದೊಂದಿಗೆ ಮಾಡೋಣ ಅಂತ ಹೇಳಿ, ಗಂಟ್ಲು ಸರಿ ಇಲ್ಲ. ನಿಮ್ಮ ಮಠದ ಕಾರ್ಯಕ್ರಮ ನಿನ್ನೆ ತಾನೇ ಪೂಜ್ಯ ಗುರೂಜಿಯವರ 79ನೇ ಜನ್ಮದಿನೋತ್ಸವ ಮುಗಿದಿದೆ. ಪೂಜ್ಯ ಗುರೂಜಿಯವರು ಈಳೆಗೆ ಬಂದು 79 ವರ್ಷಗಳು ಮುಗಿದಿದೆ. ಅದಕ್ಕೋಸ್ಕರ 7 ದಿನಗಳ ಕಾರ್ಯಕ್ರಮನ ಮಾಡಿದ್ವಿ. ಶ್ರೀಮಠದ ಮತ್ತು ಸಮುದಾಯದ ಮೂಲ ಸ್ಪೈನಲ್ ಕಾರ್ಡ್, ಬೆನ್ನೆಲುಬು ಅಂತ ಕರಿತೀವಲ್ಲ, ರೈತರಿಗೆ ಸಂಬಂಧಿಸಿದ 2 ದಿನಗಳ ಕಾರ್ಯಕ್ರಮವನ್ನು ರೈತ ಸಂಗಮ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಆಯಿತು. ನಂತರದಲ್ಲಿ ಮಠದಲ್ಲಿಯೇ ಯುವಕರು ಬಹಳಷ್ಟು ಮುಖ್ಯ. ಯಾವುದೇ ಒಂದು ದೇಶಕ್ಕೆ, ಒಂದು ಸಮುದಾಯಕ್ಕೆ ಮೂಲ ಶಕ್ತಿ ಯಾರಪ್ಪ ಅಂತಂದರೆ ಆ ಸಮುದಾಯದ ಯುವಕರು. ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಯುವ ಸಂಗಮದ ಕಾರ್ಯಕ್ರಮವೂ ಕೂಡ ಆಯಿತು. ಮತ್ತು ಶ್ರೀಮಠದಲ್ಲಿ ಓದಂಥ ಮಕ್ಕಳಿಗೆ ಒಂದು ಕಾರ್ಯಕ್ರಮ. ಮತ್ತು ಮನೆಗೆ ಮತ್ತು ದೇಶಕ್ಕೆ ಮೂಲ ಶಕ್ತಿ ಯಾವುದಪ್ಪ ಅಂತಂದರೆ ತಾಯಂದಿರು, ಮಾತೃ ಸಂಗಮದ ಕಾರ್ಯಕ್ರಮನ ಮಾಡಿದ್ವಿ. ನೆನ್ನೆ ತಾನೇ ಆ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ನಿಂತು ಪೂಜ್ಯ ಗುರೂಜಿಯವರ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು 19ನೇ ತಾರೀಕು ಯಾವ ರೀತಿಯಲ್ಲಿ ಸೃಷ್ಟಿ ಆಯಿತೋ ಗೊತ್ತಿಲ್ಲ, ಆದರೆ ಪೂಜ್ಯ ಗುರೂಜಿಯವರ ಜನ್ಮದಿನೋತ್ಸವದ ಸಂಸ್ಮರಣ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಫಸ್ಟ್ ಸರ್ಕಲ್ ಸಮುದಾಯದ ಕಾರ್ಯಕ್ರಮವೇ ಆಗಿರೋದ್ರಿಂದ ಇದು ಕೂಡ ಮುಂದುವರಿತಾ ಇದೆ. ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ಬಂದಂಥ ಎಲ್ಲ ಅತಿಥಿಗಳು ಯಾರು ಅಲ್ಲ, ಸಮುದಾಯದ ಬಂಧುಗಳಿಗೆ, ನಿಮಗೆ ಫಸ್ಟ್ ಸರ್ಕಲಿನ ಮುಖಾಂತರ ಸರ್ವರು ಕೂಡ ಒಬ್ಬೊಬ್ಬರು ಕೂಡ ಕನೆಕ್ಟ್ ಆಗ್ತಕ್ಕಂಥ ಕೆಲಸ ಆದದ್ದೇ. ಆದರೆ ಕನೆಕ್ಟಿವಿಟಿ ಈಸ್ ಎ ಬಿಗ್ಗೆಸ್ಟ್ ಅಸೆಟ್ ಫಾರ್ ಎನಿ ಸೊಸೈಟಿ, ಫಾರ್ ಎನಿ ಕಮ್ಯುನಿಟಿ. ಇದು ಇನ್ನೂ ಹೆಚ್ಚು ಮಟ್ಟಕ್ಕೆ ಆಗಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.